ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ನನ್ನ ಪ್ರಿಯ ಮಿತ್ರರೇ, ನಿಮ್ಮೆಲ್ಲರನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ನಾನು ವಂದಿಸ್ತೇನೆ. ಈ ದಿವಸದ ಸತ್ಯವೇದದ ಧ್ಯಾನವನ್ನು ನಾವು ಮುಂದುವರಿಸುವ ಮೊದಲು ನಾವು ನಮ್ಮ ತಲೆಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಸ್ವಾಮಿ, ನೀ ನಮಗೆ ಕೊಟ್ಟಂಥ ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಕಲಿಯುವುದು ಮಾತ್ರವೇ ಅಲ್ಲ, ಅದಕ್ಕೆ ವಿಧೇಯರಾಗಿ ಜೀವಿಸುವಂತೆ ಅನುಗ್ರಹಿಸು. ಈ ದಿವಸದಲ್ಲಿ ನೀ ನಮ್ಮ ಜೊತೆಯಲ್ಲಿ ಮಾತನಾಡು. ಈ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ಪ್ರಿಯ ಸಹೋದರ ಸಹೋದರರನ್ನು ಆಶೀರ್ವದಿಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನನಗೆ ಸ್ತೋತ್ರವಾಗಲಿ. ಆಮೇನ್. ನಾವು ಈ ದಿವಸದಲ್ಲಿ ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ, ನಾವು ಅದರ 12 ವಚನಗಳನ್ನು ಮೊದಲನೇದಾಗಿ ನಾವು ಆಲೋಚನೆ ಮಾಡೋಣ. ಒಟ್ಟು ಇದರಲ್ಲಿ 21 ವಚನಗಳುಂಟು. ನಾವು ಮೊದಲನೇದಾಗಿ ಸುಮಾರು ಮೊದಲಿನ 12 ವಚನಗಳನ್ನು ಮೊದಲನೇದಾಗಿ ಧ್ಯಾನ ಮಾಡೋಣ. ಆನಂತರ ಉಳಿದದಕ್ಕೆ ನಾವು ಬರೋಣ. ನಾವೀಗ 9ನೇ ಅಧ್ಯಾಯಕ್ಕೆ ಬರುವಾಗ ನಾವು 8ನೇ ಅಧ್ಯಾಯದಲ್ಲಿ ನಾವು ನೋಡಿದಂಥ ಒಂದು ಬಹಳ ವಿಶೇಷವಾದಂಥ ಸತ್ಯ ಏನಂತ ಹೇಳಿದರೆ, ಯಾವ ರೀತಿಯಲ್ಲಿ ಆ 7 ತುತ್ತೂರಿಗಳಲ್ಲಿ 4 ಮೊದಲನೆಯ ತುತ್ತೂರಿಯು ಅದು ಊದಲ್ಪಟ್ಟಿತು, ಏನಾಯಿತು ಎಂಬುದಾಗಿ ನಾವು ನೋಡಿದೆವು. ನಾವು 7ನೇ ವಚನದಿಂದ 12ನೇ ವಚನದವರೆಗೆ ನಾವು ವಿ ಸಾ ಹೌ ದ ವಾರ್ ಇಂಟೆನ್ಸಿಫೈಡ್ ಆನ್ ಅರ್ತ್. ಲೋಕದಲ್ಲಿ ಯಾವ ರೀತಿಯಲ್ಲಿ ಆ ಭಯಂಕರವಾದಂಥ ಸ್ಥಿತಿಗೆ ಅದು ಬಂತು ಎಂಬುದಾಗಿ ನಾವು ನೋಡಿದೆವು. Now when we come to 9th chapter, now we see the woes are intensified on the earth. The first part in 8th chapter, the war was intensified. Now in chapter 9, we see the woes are intensified. ಅಲ್ಲಿ ಭೂಲೋಕದಲ್ಲಿ ಬಹಳ ಉಪದ್ರವಗಳು ಹೆಚ್ಚಾಗುವುದಕ್ಕೆ ಪ್ರಾರಂಭವಾಯಿತು ಎಂಬುದಾಗಿ ನಾವು ಇದರ ಹಿನ್ನೆಲೆಯಾಗಿ ನಾವು ನೋಡ್ರಿ, 9ನೇ ಅಧ್ಯಾಯ 1ನೇ ವಚನ ಓದ್ತೇನೆ. 5ನೆಯ ದೇವದೂತನು ತುತ್ತೂರಿಯನ್ನು ಊದಿದಾಗ ಆಕಾಶದಿಂದ ಭೂಮಿಗೆ ಬಿದ್ದ ಒಂದು ನಕ್ಷತ್ರವನ್ನು ಕಂಡೆನು. ಸಿ, ದ ಟ್ರಂಪೆಟ್ಸ್ ಕಂಟಿನ್ಯೂ ಟು ಬ್ರಿಂಗ್ ವಾರ್. ನಾವೀಗ ಕಳೆದಂಥ 4 ತುತ್ತೂರಿಗಳು ಊದುವಂಥದ್ದನ್ನು ನಾವು ನೋಡಿದೆವು. ಆಗ ಸತತವಾಗಿ ಒಂದಲ್ಲ ಒಂದು ರೀತಿಯಾದಂಥ ಆ ಯುದ್ಧಗಳು ಅಲ್ಲಿ ಸಂಭವಿಸಿತು. ಬಟ್ ವಾರ್ ಟು ವಿಚ್ ವೂ ಈಸ್ ಆಡೆಡ್ ನಾವ್. ಈಗ ಆ ಯುದ್ಧಗಳಿಗೆ ಸಂಕಟಗಳು ಸೇರಿಸಲ್ಪಡಿತು. The war to be described next, it is probably one of the most important in the Bible. ನಾವು ನೋಡತಕ್ಕಂಥ ಈ ಮುಂದೆ ಇರತಕ್ಕಂಥ ಯುದ್ಧಗಳು ಅದು ಬಹಳ ಪ್ರಾಮುಖ್ಯವಾದದ್ದು ದೇವರ ವಾಕ್ಯದ ಹಿನ್ನೆಲೆಯಲ್ಲಿ. Now the trumpets 5 and 6, ನಾವು ಇಷ್ಟೊತ್ತು 1ರಿಂದ 4 ತುತ್ತೂರಿಗಳನ್ನು ನೋಡಿದೆವು. ನಾನು ಮೊದಲೇ ಹೇಳಿದ್ದೆ, ನಾವು ಈ 7 ತುತ್ತೂರಿಗಳನ್ನು 2 ಪ್ಯಾಕೇಜ್ ಆಗಿ ನಾವು ಕಲಿಯಬೇಕು. ಅದರಲ್ಲಿ ಫಸ್ಟ್ 4 ಟ್ರಂಪೆಟ್ಸ್ ಆ್ಯಂಡ್ ದ ನೆಕ್ಸ್ಟ್ 3 ಟ್ರಂಪೆಟ್ಸ್. ಮೊದಲಿನ 4 ತುತ್ತೂರಿಗಳು, ಅದಾದ ನಂತರ ಉಳಿದಂಥ 3 ತುತ್ತೂರಿಗಳು. ಈಗ ನಾವಲ್ಲಿ ನೋಡುವಂಥದ್ದು, ಈಗ ನಾವು ಬಂದಿರುವಂಥ 9ನೇ ಅಧ್ಯಾಯ. ನಾವು ವಿ ಹ್ಯಾವ್ ಕಮ್ ಟು ದ ಪಾಯಿಂಟ್ ಆಫ್ ದ 5 and the 6th, the trumpets. Now the trumpet 5 and trumpet 6, now they begin to move matters on the earth along to the point where Satan's man is left undisputed master of the globe for a season. ಸೈತಾನನ ಆತನ ಒಂದು ರೆಪ್ರೆಸೆಂಟೇಟಿವ್, ಆತನು ಈ ಲೋಕದಲ್ಲಿ ಸ್ವಲ್ಪ ಕಾಲದವರೆಗೆ ಒಂದು ಪ್ರಮುಖ ವ್ಯಕ್ತಿಯಾಗಿ ಅಲ್ಲಿ ಕಂಡು ಬರುತ್ತಾನೆ. ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾದ, ಫಸ್ಟ್ ಆಫ್ ಆಲ್, ಮೆನ್ ಆರ್ ಬ್ರೈನ್ ವಾಶ್ಡ್ ಬೈ ದ ಬೀಸ್ಟ್ and are psychologically prepared to embrace the ultimate lie. ಈತನು ಹೇಳುವಂಥ ಆ ಸುಳ್ಳನ್ನು
ಸ್ವೀಕಾರ ಮಾಡುವುದಕ್ಕೆ ಜನರು ಅವರ ಬುದ್ಧಿಮಾಂದ್ಯತೆಗೆ ಅವರು ಬರ್ತಾರೆ, ಬ್ರೈನ್ ವಾಶ್ ಆಗಿ ಬಿಡ್ತಾರೆ ಅವರು. Then the beast consolidated his position in the west. ಪಾಶ್ಚಿಮಾತ್ಯ ದೇಶದಲ್ಲಿ ಆತನು ತನ್ನ ಹತೋಟಿಗೆ ತಗೊಂಡು ಬರ್ತಾನೆ. And he deals decisively with the great foe to the north and brings to heel for a while the awakened millions of the east, throws off all the pretense and sets himself up as the world's god. ಪಾಶ್ಚಿಮಾತ್ಯ ದೇಶದಲ್ಲಿ ಮಾತ್ರವೇ ಅಲ್ಲ, ಪೌರ್ವಾತ್ಯ ದೇಶದಲ್ಲಿ ಅಂತೂ ಲೋಕದಲ್ಲಿ, ದ ಎಂಟೈರ್ ಗ್ಲೋಬ್, he will take control as the world's god. ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾದದ್ದು ಏನಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ದೇರ್ ಕಮ್ಸ್ ದ ಸ್ಟ್ರಾಂಗ್ ಡೆಲ್ಯೂಷನ್, ಒಂದು ರೀತಿಯಾದಂಥ ಭ್ರಮೆ ಲೋಕದಲ್ಲಿ ಉಂಟಾಗ್ತದೆ. That dark satanic lie, that ultimate horror of blasphemy, for the acceptance of which no place of repentance can be found. ಮಾನಸಾಂತರ ಪಡೋದಕ್ಕೆ ಆಸ್ಪದನೆ ಇಲ್ಲ ಅಲ್ಲಿ. ಅಲ್ಲಿಯವರೆಗೆ ಆತನು ಸುಳ್ಳು ಹೇಳಿ ಲೋಕದ ಜನರನ್ನು ಒಂದು ಭ್ರಮಾಲೋಕಕ್ಕೆ ತಳ್ಳಿ, ನಾನು ಈ ಲೋಕದ ರಕ್ಷಕನಾಗಿದ್ದೇನೆ ಎಂಬುದಾಗಿ ಅವರು ತಿಳ್ಕೊಳ್ಳುವ ಮಟ್ಟಕ್ಕೆ ಸೈತಾನನು ಅವರನ್ನು ವಂಚಿಸ್ತಾನೆ. ನಾವು ಹಳೆ ಒಡಂಬಡಿಕೆಯಲ್ಲಿ ಏಸಾವನ ಕುರಿತಾಗಿ ಓದ್ತೇವೆ. men like fated Esau will barter their birthright for the mess of Satan's pottage. ನೋಡ್ರಿ, ಸ್ವಲ್ಪ ಹೊತ್ತಿನ ಆ ಅನುಕೂಲ, ಸಂತೋಷ, ರುಚಿ, ಅದಕ್ಕೋಸ್ಕರವಾಗಿ ಬೇಕಾದ ಉತ್ತಮವಾದದ್ದನ್ನು ಅವರು ನಿರಾಕರಿಸಿದರು. they find no place of repentance, though they seek it with bitterest tears. ನನ್ನ ಪ್ರಿಯರೇ, ಅಲ್ಲಿಯವರಿಗೆ ಮಾನಸಾಂದ್ರ ಎಂಬುವಂಥದ್ದು ಕಂಡು ಬರುವುದೇ ಇಲ್ಲ. Now as we come to chapter 9, there are 3 woo trumpets. ಉಪದ್ರವಗಳ 3 ತುತ್ತೂರಿಗಳನ್ನು ನಾವು ನೋಡ್ತೇವೆ. The third one precipitates the end and is described only after the lengthy parenthesis. ನಡುವಣ ಪ್ರಸ್ತಾಪ, ಅದರ ನಂತರ ನಾವು ಅದರ ವಿವರಣೆಗಳನ್ನು ನಾವಲ್ಲಿ ನೋಡ್ತೇವೆ. Now at this point a description is given of just the first 2. ಮೊದಲಿನ ಆ 2 ತುತ್ತೂರಿಗಳಲ್ಲಿ ನಡೆಯತಕ್ಕಂಥ ಸಂಭವಗಳ ಕುರಿತು ವರ್ಣನೆ ನಾವೀಗ ನೋಡ್ತಾ ಇದ್ದೇವೆ. The first of these describes a satanically energized belief which afflicts humanity. ಸೈತಾನನು ಮನುಷ್ಯರಲ್ಲಿ ಆತನ ಒಂದು ರೀತಿಯ ನಂಬಿಕೆಯನ್ನು ಬಹಳ ಬಲವಾಗಿ ಆತನು ತಗೊಂಡು ಬರ್ತಾನಂತೆ. ಏನದು? ಅದನ್ನು ನಾವು ಕಲೀಲಿಕ್ಕಿದ್ದೇವೆ. ವಾಟ್ ಈಸ್ ದ್ಯಾಟ್ ಬಿಲೀಫ್? ಯಾವ ನಂಬಿಕೆಯನ್ನು ಜನರಲ್ಲಿ ಸೈತಾನನು ಬಲವಾಗಿ ತರ್ತಾನೆ? ನೋಡ್ರಿ, ಜನರು ಸತ್ಯವನ್ನು ನಂಬುವುದಿಲ್ಲ, ಸುಳ್ಳನ್ನು ನಂಬ್ತಾರೆ. ದೇವರ ವಾಕ್ಯದ ಸತ್ಯವು ಬೋಧಿಸಲ್ಪಡುವಾಗ ಜನರದನ್ನು ವಿರೋಧಿಸ್ತಾರೆ. ದೇವರ ವಾಕ್ಯ, ಯೇಸು ಕ್ರಿಸ್ತನ ಸುವಾರ್ತೆಯ ಆ ಸತ್ಯವು ಸಾರಲ್ಪಡುವಾಗ ದ ಪೀಪಲ್ ಡೋಂಟ್ ವಾಂಟ್ ಟು ಬಿಲೀವ್. ಬಟ್ ದಸ್ ಡೆಲ್ಯೂಷನ್, ಆ ಭ್ರಮೆ ಎಷ್ಟರ ಮಟ್ಟಿಗೆ ಭಯಂಕರ ಅಂತ ಹೇಳಿದರೆ, men and women will rather believe the untruth. ಸುಳ್ಳನ್ನು ಇವಾಗ ಅವರು ನಂಬುತ್ತಾರೆ. that is the first thing, satanically energized belief, and that affects the whole world. And number 2, it describes a satanically energized battle which literally alters the history. ನೋಡ್ರಿ, ಮೊದಲನೇದಾಗಿ there is going to be a belief system. ಯಾವುದೇ ಒಂದು ಯುದ್ಧದ ಮೊದಲು ಅದಕ್ಕೆ ಅವರಿಗೆ ಸಪೋರ್ಟ್ ಸಿಕ್ಕಬೇಕಾದ್ರೆ ಜನರು ನಂಬಬೇಕು, ಅವರ ಸಿಸ್ಟಮನ್ನು ನಂಬಬೇಕು. ನೋಡ್ರಿ, ಹಿಟ್ಲರನು ಅವನು ತನ್ನ ಕಾರ್ಯವ್ಯಾಪಕವಾಗಿ ಮಾಡಬೇಕಾದರೆ ಜನರ, ತನ್ನ ಸೈನಿಕರ ಸಪೋರ್ಟನ್ನು ತಗೊಂಡ. ಎಲ್ಲಿಯವರೆಗೆ ಆ ಜನರು ಆ ಹಿಟ್ಲರನನ್ನು ಹಿಂಬಾಲಿಸಿದ್ರಂತ ಹೇಳಿದರೆ,
ಈ ಹಿಟ್ಲರನಿಗಿಂತ ದೊಡ್ಡವನಿಲ್ಲ, ಈ ಹಿಟ್ಲರನಿಗಿಂತಲೂ ಉತ್ತಮನು ಇಲ್ಲ, ಈ ಹಿಟ್ಲರನಿಗಿಂತ ನಮ್ಮ ದೇಶಕ್ಕೆ ಬೇರೆ ಬಿಡುಗಡೆ ಮಾಡುವವನಿಲ್ಲ. And they believed everything what Hitler said. Even when he was massacring millions of Jews, the few Germans, they had a very hearty laugh and they thought that is their victory. ಅವರು ನೆನೆಸಿದ್ರು ಇದು ನಮಗೆ ಜಯ. The same thing is happening today. When the truth is told, the people will oppose. But when the untruth is propagated, people will believe it. ಸುಳ್ಳನ್ನು ನಂಬುವಂಥ ಒಂದು ಲೋಕದಲ್ಲಿ ನಾವೀಗ ಇದ್ದೇವೆ. ದುರಾತ್ಮಗಳನ್ನು ನಂಬುವಂಥ ಲೋಕದಲ್ಲಿ ನಾವಿದ್ದೇವೆ. ಎಲ್ಲಿ ಸುಳ್ಳು ಉಂಟಾ ಅದಕ್ಕೆ ಜನರು ಸಪೋರ್ಟ್ ಮಾಡ್ತಾರೆ. ಆದರೆ ಜನರ ಹೃದಯದಲ್ಲಿ ಅವರಿಗೆ ಗೊತ್ತುಂಟು, ನಾವು ಸತ್ಯವನ್ನು ಹಿಂಬಾಲಿಸಬೇಕು, ನಾವು ಸುಳ್ಳನ್ನು ಹಿಂಬಾಲಿಸಬಾರ್ದು. ಬಟ್ ಅವರಿಗೆ ಅರಿವಿದ್ದೋ ಅರಿವಿಲ್ಲದೆಯೋ, ದೇ ವುಡ್ ರಾದರ್ ಬಿಲೀವ್ ದ ಅನ್ಟ್ರೂತ್ ದ್ಯಾನ್ ದ ಟ್ರೂತ್. ಸತ್ಯವನ್ನು ಸ್ವೀಕಾರ ಮಾಡುವ ಬದಲಿಗೆ ಅಸತ್ಯವನ್ನು ಸ್ವೀಕಾರ ಮಾಡುವಂಥ ಒಂದು ಭ್ರಮೆಗೆ ಅವರು ಒಳಗಾಗ್ತಾರೆ. ನಾವು with this, you know what happens? The world will be getting ready for the battle. First comes the belief, second comes the battle. ಮೊದಲು ನಂಬಬೇಕು, ಎರಡನೇದಾಗಿ ನಂಬಿದ ನಂತರ ಜನರು ಆ ಒಂದು ಸಿಸ್ಟಮ್ ಅಥವಾ ಆ ಬಿಲೀಫ್ ಸಿಸ್ಟಮ್ ಅದಕ್ಕೋಸ್ಕರವಾಗಿ ಹೋರಾಟ ಮಾಡಲಿಕ್ಕೆ ಅವರು ಸಿದ್ಧರಾಗ್ತಾರೆ. That's the exact strategy the devil is going to use. ಇವಾಗ ಈ ಒಂದು ಹಿನ್ನೆಲೆಯಲ್ಲಿ ನಾವೀಗ ಈ ವಾಕ್ಯ ಭಾಗಕ್ಕೆ ನಾವು ಬರಬೇಕು. ನಾವು ಈಗ ಈ 9ನೇ ಅಧ್ಯಾಯಕ್ಕೆ ನಾವು ಬರುವಾಗ ನಾವು ಅನೇಕ ವಿಚಾರಗಳನ್ನು ನಾವಲ್ಲಿ ಕಲೀಲಿಕ್ಕೆ ಉಂಟು. ನಾನು ಎಲ್ಲವನ್ನು ಈ ದಿವಸದಲ್ಲಿ ಒಂದು ವೇಳೆ ನಾನು ವಿವರಿಸಲಿಕ್ಕೆ ನನಗೆ ಸಾಧ್ಯತೆ ಇಲ್ಲ. ಆದ್ದರಿಂದ ನಾವು ನೋಡತಕ್ಕಂಥ ಅನೇಕ ವಿವರಣೆಗಳನ್ನು ನಾವೀಗ ಹೆಜ್ಜೆ ಹೆಜ್ಜೆಯಾಗಿ ನಾವು ಗಮನಿಸಬೇಕಾಗಿದೆ. ಅದರಲ್ಲಿ ಕೆಲವು ವಿಷಯಗಳನ್ನು ನಾವು ಈ ದಿವಸ ನೋಡಿ ನಾವು ಮುಂದಿನ ವಾರಕ್ಕೆ ನಾವು ಉಳಿದ ವಿಚಾರಗಳಿಗೆ ನಾವು ಹೋಗೋಣ. ನಾನು ಆಗಲೇ ಹೇಳಿದೆ, ದರ್ ಆರ್ 2 ಥಿಂಗ್ಸ್. ಒಂದನೇದು ಎ ಸೆಟನಿಕಲಿ ಎನರ್ಜೈಸ್ಡ್ ಬಿಲೀಫ್ ಸಿಸ್ಟಮ್ ವಿಚ್ ಅಫೆಕ್ಟ್ಸ್ ದ ಹ್ಯುಮ್ಯಾನಿಟಿ. ನೋಡ್ರಿ, ಯಾವುದೇ ಒಂದು ವಿಚಾರಗಳಿಗೆ ಜನರು ಮಾರು ಹೋಗಬೇಕಾದ್ರೆ ದೇ ಹ್ಯಾವ್ ಟು ಫಸ್ಟ್ ಎಕ್ಸೆಪ್ಟ್ ದಟ್ ಬಿಲೀಫ್ ಸಿಸ್ಟಮ್. ಆ ನಂಬಿಕೆ, ಈ ಒಂದು ವಿಚಾರ ಅದು ಸತ್ಯ ಎಂಬುದಾಗಿ ಜನರು ಅದನ್ನು ಹಿಂಬಾಲಿಸುವಾಗ ಅದಕ್ಕಾಗಿ ಜೀವ ಕೊಡಲಿಕ್ಕೆ ತಯಾರಿದ್ದಾರೆ. See, now that is what is happening now. The description which follows in 9th chapter, it is highly symbolic. ಬಹಳ ಚಿಹ್ನೆಗಳ ಗೂಡಿದಂಥ ಒಂದು ಸಂಗತಿಯಾಗಿದೆ. It tells of a fearful demon host which is to be unleashed by the divine permission. ದುರಾತ್ಮನು, ದೆವ್ವವು ಈ ಲೋಕದಲ್ಲಿ ಕಾರ್ಯಾಚರಣೆ ದೇವರ ಅನುಮತಿಯ ಮೇರೆಗೆ ಮಾಡುವಂತಹದ್ದನ್ನು ನಾವು ನೋಡ್ತೇವೆ. The terrible demons loosed thus from the pit will seize upon men and prepare them for the strong delusion and for the exaltation of the beast to complete the universal power. ಬರಬೇಕಾದಂಥ ಆ ಮುಂದಿನ ಮೃಗ ಅದಕ್ಕೆ ಸಪೋರ್ಟ್ ಸಿಸ್ಟಮ್ ಆಗಿ ಜನರನ್ನು ಹುರಿದುಂಬಿಸ್ತಾನೆ. Now is it not what is happening today? ಯಾವುದೇ ಒಂದು ಕಾರ್ಯ ಆಗುವ ಮೊದಲು ಅದಕ್ಕಾಗಿ ಒಂದು ತತ್ವಶಾಸ್ತ್ರ ಮೊದಲು ಹೆಣೆಯಲ್ಪಡ್ತದೆ. See, the world is already being prepared for what is to come. ಏನಾಗಬೇಕೋ ಲೋಕ ಅದಕ್ಕೆ ಈಗಾಗಲೇ ಸಿದ್ಧತೆ ಆಗ್ತಾ ಉಂಟು. Now, it is one of the ironies of the age in which we live, that at a time when scientific enlightenment is at the height, ಬಹಳ ಉನ್ನತವಾದಂಥ ಜಾಗದಲ್ಲಿ ನಾವು ಇದ್ದೇವೆ ಅಂತ ಹೇಳಿಕೊಳ್ಳುತ್ತೇವೆ. ನಾವು ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಇನ್ನು ಅಣುವಸ್ತ್ರಗಳಲ್ಲಿ ಬಹಳವಾಗಿ ಮುಂದುವರಿದವರು, ಎಲ್ಲ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಕೊಂಡಂಥವರು, ಬಹಳ ಉನ್ನತವಾದಂಥ ರೀತಿಯಲ್ಲಿ ನಾವು ಬಂದಂಥವರು ಎಂಬಂಥ ಹೆಗ್ಗಳಿಕೆಯಲ್ಲಿ ನಾವು ಜೀವಿಸುತ್ತಾ ಇರುವಾಗ, ದ ಸ್ಯಾಡ್ ಪಾರ್ಟ್ ಆಫ್ ಇಟ್ ಈಸ್ millions and millions of people are turning to the occult
practices for entertainment, enlightenment and enslavement. ರಹಸ್ಯವಾದಂಥ ದುರಾತ್ಮಗಳ ಕಾರ್ಯಾಚರಣೆಗಳಿಗೆ ಜನರು ತಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದಾರೆ. Every year, hundreds and hundreds of, new books are published dealing with the demonism. ದುರಾತ್ಮಗಳ ಬಗ್ಗೆ, ದೆವ್ವಗಳ ಬಗ್ಗೆ ಬರೆಯಲ್ಪಟ್ಟಂಥ ಪುಸ್ತಕಗಳು ಹೊರಗೆ ಬರ್ತಾ ಉಂಟು. There are so many books written on witchcraft, ಮಾಟ ಮಂತ್ರಗಳು, ಮ್ಯಾಜಿಕ್, ಸ್ಪಿರಿಟಿಸಮ್, ಗೋಸ್ಟ್, ಪ್ರೊಫೆಸಿ. ಈ ದಿವಸದಲ್ಲಿ ಅನೇಕರು ಮುಂದಕ್ಕೆ ಏನಾಗ್ತದೆ ಎಂಬುದಾಗಿ ಅನೇಕರು ಕಣಿಕೆ ಹೇಳುವವರ ಹತ್ರ ಹೋಗ್ತಾರೆ. ಅವ್ರು ಏನು ಮಾಡ್ತಾರೆ? ಬಹಳ ರಹಸ್ಯವಾದ ಎಂಬುದಾಗಿ ಹೇಳಿಕೊಂಡು ತಮಗೆ ಕೊಡಲ್ಪಟ್ಟಂಥ ಜ್ಞಾನ, ಈ ರಹಸ್ಯವಾದದ ಪ್ರಕಾರವಾಗಿ ಈ ರೀತಿ ಸಂಭವಗಳು ನಡೀತದೆ ಎಂಬುದಾಗಿ ಅವರು ಪ್ರವಾದನೆ ನುಡಿಯುತ್ತಾರೆ. Every season brings its quota of television shows, featuring similar themes. ಅನೇಕ ನಮ್ಮ ಟೆಲಿವಿಷನ್ ಕಾರ್ಯಕ್ರಮಗಳಲ್ಲಿ ಇಂಥ ಒಂದು ಥೀಮ್ನಲ್ಲಿ ಅನೇಕ ಕಥೆಗಳು ನಮ್ಮ ಕಣ್ಣ ಮುಂದೆ ಬರ್ತಾ ಉಂಟು. ಕಣಿ ಹೇಳುವುದು, ಮುಂದಕ್ಕಿರುವಂಥ ಜ್ಯೋತಿಷ್ ಶಾಸ್ತ್ರವನ್ನು ಹೇಳುವಂಥದ್ದು, ನನ್ನ ಭವಿಷ್ಯವನ್ನು ನಾನು ನೋಡುವುದಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರಜ್ಞರ ಬಳಿಗೆ ಓಡುವಂಥದ್ದು. ಮಿಲಿಯಗಟ್ಟಲೆ ಜನರು ಇದನ್ನು ಹಿಂಬಾಲಿಸುತ್ತಾ ಇದ್ದಾರೆ. Now the groundwork, it is being laid for an enormous increase in the demonic activity soon to burst upon the world. ಅತಿ ಶೀಘ್ರವಾಗಿ ಲೋಕದಲ್ಲಿ ದುರಾತ್ಮಗಳ ತನ್ನ ಬಲವಾದಂಥ ಹತೋಟಿ ಅದು ಬರುವುದಕ್ಕೆ ಉಂಟು. Now what will happen under the blowing of the fifth trumpet? It will be made all the easier because men have been preconditioned to reject the biblical truth and to accept the doctrine of the demons. ಎಲ್ಲಿಯವರೆಗೆ ದುರಾತ್ಮನು ಜನರ ತಲೆಯನ್ನು ಸಿದ್ಧ ಮಾಡಿರ್ತಾನಂತ ಹೇಳಿದರೆ, ದೇವರ ವಾಕ್ಯದ ಸತ್ಯವನ್ನು ತಿರಸ್ಕಾರ ಮಾಡಿ ದುರಾತ್ಮನ ಸುಳ್ಳುಗಳನ್ನು ಸ್ವೀಕಾರ ಮಾಡುವಂಥ ಆ ಒಂದು ಭ್ರಮೆಗೆ ಬ್ರೈನ್ ವಾಷಿಂಗ್ ದುರಾತ್ಮನು ಮಾಡ್ತಾನೆ. Then what happens? The creatures that are released upon the blowing of the fifth trumpet, they are evil spirits. ದುರಾತ್ಮಗಳು ಅಲ್ಲಿ ಬಿಡುಗಡೆ ಹೊಂದಿ ಬರುತ್ತದೆ. The description given of their appearance is at the same time a description of their character. ನೋಡ್ರಿ, ನಾವೀಗ ಈ 9ನೇ ಅಧ್ಯಾಯದಲ್ಲಿ ಮುಂದಕ್ಕೆ ಬರತಕ್ಕಂಥ ಆ ದುರಾತ್ಮಗಳ ಒಂದು ಬಹಳ ವಿಚಿತ್ರವಾದಂಥ ವಿವರಣೆಯನ್ನು ನಾವಲ್ಲಿ ನೋಡ್ತಾ ಇದ್ದೇವೆ. ನಾನದನ್ನು ಗಮನಿಸಿದ್ದೇನೆ. ಸುಮಾರು ಈ 9ನೇ ಅಧ್ಯಾಯವನ್ನು ನಾವು ನೋಡುವಾಗ ಈ 11 ವಚನಗಳವರೆಗೆ ನಾನು ಹೇಳಿದ್ದೆ, ನಾವು 12 ವಚನಗಳು ನಾವೀಗ ಗಮನದಲ್ಲಿ ಇಟ್ಟುಕೊಂಡಿದ್ದೇವೆ ಎಂಬುದಾಗಿ. ಈ ಮೊದಲಿನ 11 ವಚನಗಳನ್ನು ನಾವು ನೋಡುವಾಗ we see the 13 things, the character of these demonic forces. ಈ ದುರಾತ್ಮಗಳ 13 ವಿಧವಾದಂಥ ವಿಚಿತ್ರವಾದಂಥ ಲಕ್ಷಣಗಳನ್ನು ಅಲ್ಲಿ ಬರೆದದ್ದನ್ನು ನಾವು ನೋಡ್ತೇವೆ. Now we will have to go one after another. ಈ ದಿವಸ ನಮಗೆ ಇರುವ ಸಮಯದ ಮಿತಿಯಲ್ಲಿ ನಾವು ಒಂದೆರಡು ವಿಷಯ ನೋಡೋಣ. ಮೊದಲನೇದಾಗಿ 1ನೇ ವಚನಕ್ಕೆ ಬಂದ್ರಿ. ಈಗ 9ನೇ ಅಧ್ಯಾಯ 1ನೇ ವಚನ. 5ನೆಯ ದೇವದೂತನು ತುತ್ತೂರಿಯನ್ನು ಊದಿದಾಗ ಆಕಾಶದಿಂದ ಭೂಮಿಗೆ ಬಿದ್ದ ಒಂದು ನಕ್ಷತ್ರವನ್ನು ಕಂಡೆನು. ಅವನಿಗೆ ಅದೋ ಲೋಕಕ್ಕೆ ಹೋಗುವ ಕೂಪದ ಬೀಗದ ಕಾಯಿ ಕೊಡಲ್ಪಟ್ಟಿತು. ಅವರು they were imprisoned. John says, and the 5th angel sounded, and I saw a star fall from heaven up unto earth, and to him was given the key of the bottomless pit. And he opened the bottomless pit, and there arose a smoke out of the pit, as the smoke of a great furnace.
and the sun and the air were darkened by the reason of the smoke of the pit. ನೋಡ್ರಿ, ನಾವು ನ್ಯೂ ಅಮೆರಿಕನ್ ಸ್ಟ್ಯಾಂಡರ್ಡ್ ಬೈಬಲ್ ನಾವು ಅದನ್ನು ನೋಡುವಾಗ ಅಲ್ಲಿ ಒಂದು ಶಬ್ದ ಉಪಯೋಗಿಸಲ್ಪಟ್ಟಿದೆ. ಏನಂತ ಹೇಳಿದರೆ, ಐ ಸಾ ಎ ಸ್ಟಾರ್ ಫಾಲ್ ಫ್ರಮ್ ಹೆವನ್. ಕನ್ನಡದಲ್ಲಿ ಆಕಾಶದಿಂದ ಭೂಮಿಗೆ ಬಿದ್ದ ಒಂದು ನಕ್ಷತ್ರವನ್ನು ಕಂಡೆನು. As I saw a star from heaven which had fallen to the earth. ಭೂಮಿಗೆ ಬಿದ್ದಂಥ ನಕ್ಷತ್ರ. Now this would help identify the star here with the fallen star of the third trumpet. ಮೂರನೇ ತುತ್ತೂರಿ ಊದಿದಾಗ ಒಂದು ನಕ್ಷತ್ರ ಕೆಳಗೆ ಬಿತ್ತು. In other words, the fallen star is Satan, who is now given authority to open the abyss and unleash the terrible being. ಕೆಳಗೆ ಬಿದ್ದಂಥ ಸೈತಾನನು, ದುರಾತ್ಮನು, ಆ ನರಕದ ಕೂಪವನ್ನು ತೆರೆಯುವುದಕ್ಕಾಗಿ ಆತನಿಗೆ ಬೀಗದ ಕೈಗಳು ಕೊಡಲ್ಪಟ್ಟಿತು. The imagination cannot picture what the earth will be like when the church is removed from the scene, when society, having completely corrupted itself, is handed over to the malign attention of the most horrible things of hell. Now these wicked spirits, long mercifully chained by God, are now let loose upon the earth. ಈ ದುರಾತ್ಮಗಳು ಪಾತಾಳ ಲೋಕದಿಂದ ಅವುಗಳಿಗೆ ಬಿಡುಗಡೆ ಆಗ್ತದಂತೆ. ಹಾಗಾದರೆ ಈ ದುರಾತ್ಮಗಳು ಎಲ್ಲಿ ಉಂಟಂತೆ ಏನು ತಿಳ್ಕೊಂಡೇವು? ಹಾಗಾದರೆ ನಾವು ದೇ ವರ್ ಇಂಪ್ರಿಸನ್ಡ್ ದ ಡಿಮೋನಿಕ್ ಪವರ್ಸ್. ನನ್ನ ಪ್ರಿಯರೇ, ಈ ದಿವಸ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಯಾವ ದುರಾತ್ಮಗಳು ದೇವರ ಮಕ್ಕಳನ್ನು ಬಾಧಿಸುವುದಕ್ಕೆ ಸಾಧ್ಯತೆ ಇಲ್ಲ. ಈ ದಿವಸ ಅನೇಕರು ದುರಾತ್ಮಗಳ ಬಗ್ಗೆ ಬಹಳ ಭಯ ಪಡ್ತಾರೆ. ನನ್ನ ಪ್ರಿಯರೇ, ದೇವರ ಮಕ್ಕಳನ್ನು ದುರಾತ್ಮಗಳು ಬಾಧಿಸುವುದಕ್ಕೆ ಅವರಲ್ಲಿರುವಂಥ ಪಾಪದ ಹೊರತು ಬೇರೆ ಕಾರಣವಿಲ್ಲ. ನನ್ನ ಪ್ರಿಯರ, ದೇವರು ತನ್ನ ಆ ಮಕ್ಕಳನ್ನು ಬಹಳ ಅದ್ಭುತವಾದ ರೀತಿಯಲ್ಲಿ ಕಾಯುವವನಾಗಿದ್ದಾನೆ. ಆದರೆ ಒಂದು ಸತ್ಯ, ಒಂದು ದಿನ ಬರ್ತದೆ, ಪಾತಾಳ ಲೋಕದಲ್ಲಿರತಕ್ಕಂಥ ಬಂಧಿಸಲ್ಪಟ್ಟಂಥ ದುರಾತ್ಮಗಳು ಈ ಲೋಕದ ಒಳಗೆ ಪ್ರವೇಶ ಮಾಡುತ್ತದೆ. ವಾಟ್ ಎ ಹಾರಿಬಲ್ ಥಿಂಗ್. ನಡೆಯಬಹುದಾದ ಸಂಭವ ಏನಿರ್ಬೋದು? ಈಗಲೇ ಅನೇಕರು ನನ್ನ ಬಳಿಗೆ ಬರ್ತಾರೆ, ಅಯ್ಯ ಪ್ರಾರ್ಥನೆ ಮಾಡ್ರಿ, ದುರಾತ್ಮನಿಂದ ಪೀಡಿತರಾಗಿರತಕ್ಕಂಥ ನನ್ನ ಕುಟುಂಬದಲ್ಲಿರತಕ್ಕಂಥ ಇಂಥವರು ಅಂಥವರು. ನನ್ನ ಪ್ರಿಯರೇ, ನರಕ ಲೋಕದಿಂದಲೇ ದುರಾತ್ಮಗಳು ಬಿಡುಗಡೆ ಹೊಂದಿದಾಗ ಇನ್ನೇನು ಈ ದುರಾತ್ಮಗಳು ಕೆಲಸ ಮಾಡ್ಯಾವು? ನನ್ನ ಪ್ರಿಯರೇ, ಮುಂದಿನ ವಾರದಲ್ಲಿ ಇದರ ಕುರಿತು ಹೆಚ್ಚಿನ ವಿವರಣೆಯನ್ನು ನಾನು ಕೊಡ್ತೇನೆ. ಅಲ್ಲಿಯವರೆಗೆ ನಾವು ಸಾವಧಾನವಾಗಿರೋಣ, ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸುವ. ಪ್ರೀತಿಯುಳ್ಳ ಸ್ವಾಮಿ, ನೀ ನಮಗೆ ಕೊಟ್ಟಂಥ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯದಲ್ಲಿ ನಾವು ನೆಲೆಗೊಳ್ಳುವಂತೆ ಅನುಗ್ರಹಿಸು. ನಿನ್ನ ವಾಕ್ಯವನ್ನು ಪ್ರೀತಿ ಮಾಡಿ ಮುಂದುವರಿಲಿಕ್ಕೆ ಸಹಾಯ ಮಾಡು. ಅಂತ್ಯ ದಿನದ ಸೂಚನೆಗಳು ಎಷ್ಟು ಭಯಂಕರವಾದದ್ದು ದೇವರ, ಅದು ನಮಗೆ ನಮ್ಮ ಮೈ ನವೆರೇಳಿಸುವಂಥ, ನಮಗೆ ಭಯವನ್ನುಂಟು ಮಾಡುವಂಥ, ಆದರೆ ಇದು ಮುಂದಕ್ಕೆ ಖಂಡಿತವಾಗಿ ನಡೆಯುವಂಥ ಆ ದಿನಗಳು ಬರುವ ಮೊದಲೇ ಕರ್ತನಾದ ಯೇಸುವೆ, ನೀ ನಮಗೆ ಕೊಟ್ಟಂಥ ರಕ್ಷಣೆಯನ್ನು ಸ್ವೀಕಾರ ಮಾಡಿ ನಿನ್ನಲ್ಲಿ ಸಿಕ್ಕುವಂಥ ಆ ನಿತ್ಯ ಜೀವಕ್ಕೆ ನಾವು ಬಾಧ್ಯರಾಗುವಂತೆ ಕೃಪೆ ಮಾಡು. ಪ್ರಿಯ ವೀಕ್ಷಕರನ್ನು ಕರುಣಿಸು. ಯೇಸುವಿನ ದಿವ್ಯ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ, ಘನಮಾನ, ಮಹಿಮೆಗಳು ಉಂಟಾಗಲಿ ಸ್ವಾಮಿ. ಆಮೇನ್.